BA 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಈ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈಗಾಗಲೇ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಮುಗಿಸಿ ಇನ್ನೂ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ತಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಪರೀಕ್ಷೆಗಳನ್ನು ಉಳಿಸಿಕೊಂಡಿದ್ದೀರಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಒಂದು ಕೊರೋನಾ ಮಹಾಮಾರಿಯ ಹಿನ್ನೆಲೆಯಿಂದ ನಾವು ಎಂಥ ಸಂದರ್ಭಕ್ಕೂ ಕೂಡ ಅಣಿಯಾಗ್ತಕ್ಕಂಥ ವಿಚಾರಗಳನ್ನು ನಾವು ಕಾಣ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಆ ದೃಷ್ಟಿಕೋನದಲ್ಲಿ ಇವತ್ತಿನ ದಿವಸ ನಾವುಗಳು ಏನಪ್ಪ ಅಂದ್ರೆ ಮತ್ತೆ ಇನ್ನು ಪರೀಕ್ಷೆ ಮುಗಿಯೋಕ್ಕಿಂತ ಪೂರ್ವದಲ್ಲೇ ಆನ್ಲೈನ್ ವ್ಯವಸ್ಥೆಗೆ ಅಣಿಯಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ 4ನೇ ಸೆಮಿಸ್ಟರ್ದ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಅಧ್ಯಯನ ಮಾಡಬೇಕಾಗಿದೆ. ಯಾಕೆ ಆನ್ಲೈನ್ ಕ್ಲಾಸ್ ಏನಪ್ಪ ಅಂದ್ರೆ ಸುಮಾರು ನೋಡಿರಿ, ನಿಮಗೆ 28ನೇ ತಾರೀಕಿನಿಂದನೇ ವರ್ಕಿಂಗ್ ಡೇ ಸ್ಟಾರ್ಟ್. ಅಂದರೆ ಲಾಸ್ಟ್ ನೀವು ನಾಳೆಗೆ ದ ಎಂಡ್ ಆಫ್ ವರ್ಕಿಂಗ್ ಡೇ ಅಂತಕ್ಕಂಥ ಹೇಳೋ ಸಂದರ್ಭ, ಸರ್ ನಾವು ಈಗ ಬಂದ್ವಿ ಆಗಲೇ ಏನಪ್ಪ ಅಂದ್ರೆ ವರ್ಕಿಂಗ್ ಡೇ ಕ್ಲೋಸ್ ಆಯ್ತಲ್ಲ ಅನ್ನುವಂಥ ನೆನಪ ನಿಮ್ಗೆ ಕಲ್ಪನೆ ಬರುತ್ತೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ನಾನು ಏನಪ್ಪ ಅಂದ್ರೆ ನಿಮಗೆ ಕ್ಲಾಸನ್ನು ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಏನಪ್ಪ ತಾವೆಲ್ಲರೂ ಕೂಡ ನೋಡ್ಕೊಳ್ತಾ ಹೋಗ್ರಿ. ಅದ್ರ ಜೊತೆಗೆ ನೋಟ್ಸನ್ನು ಕೂಡ ಪ್ರಿಪೇರ್ ಮಾಡಿರಿ. ಹಾಗಾದರೆ ಇಲ್ಲೇ ನಿಮಗೆ ಈಗಲೇ ಹೇಳಿದೆ 4ನೇ ಸೆಮಿಸ್ಟರ್ಗೆ ಏನಪ್ಪ ಅಂದ್ರೆ ನಾನು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದನ್ನು ಪಠ್ಯ ಇರತಕ್ಕಂಥದ್ದು, ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು, ದ ಗವರ್ನಮೆಂಟ್ ಪೊಲಿಟಿಕ್ಸ್ ಆಫ್ ಕರ್ನಾಟಕ ಅಂತಕ್ಕಂಥದ್ದು ಇದೆ. ಅಲ್ಲೇ ದ ಗವರ್ನಮೆಂಟ್ ಆಫ್ ಏನ್ರಿ ಪೊಲಿಟಿಕ್ಸ್ ಆ್ಯಂಡ್ ಕರ್ನಾಟಕ ಗವರ್ನಮೆಂಟ್ ಅನ್ನುವಂಥದ್ದು ಏನೈತಿಲ್ಲ, ಈ ಕರ್ನಾಟಕ ಅಂತಕ್ಕಂಥದ್ದು ಇಲ್ಲೇ ಸಾಮಾನ್ಯವಾಗಿ ಇದರ ಪಠ್ಯಗಳನ್ನ ನಾನು ಈಗಾಗಲೇ ನಿಮಗೆ ವಿಡಿಯೋದೊಳಗೆ ಏನಪ್ಪ ಅಂದ್ರೆ ಒಂದು ನಿಮ್ಮ ಗ್ರೂಪಿಗೆ ಕೂಡ ಹಾಕಿದ್ದೀನಿ. ಸುಮಾರು 70 ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರದ 3ನೇ ಸೆಮಿಸ್ಟರ್ ಒಳಗೆ ಏನಪ್ಪ ತಾವೆಲ್ಲರೂ ಕೂಡ ಅಡ್ಮಿಷನ್ ಮಾಡಿಸಿದ್ರಿ. ಆದರೆ ಇಲ್ಲೇ ಸುಮಾರು 62 ಮಂದಿ ಏನಪ್ಪ ಅಂದ್ರೆ ಈ ಗ್ರೂಪ್ನೊಳಗೆ ನೀವು ಎಲ್ಲ ಯಾಡಿದಿರಿ. ಆದರೆ ಇನ್ನು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಏನಪ್ಪ ಈ ಗ್ರೂಪಿಗೆ ಜಾಯ್ನ್ ಆಗಬೇಕು. ಯಾಕೆ ಅಂದರೆ ಈ ಗ್ರೂಪಿಗೆ ನೀವು ಜಾಯ್ನ್ ಆಗಲಿದ್ದೇ ಇದ್ದರೆ ನಾನು ಮುಂದಿನ ದಿನಮಾನಗಳಲ್ಲಿ ಏನಪ್ಪ ನಿಮ್ಮನ್ನ ಯಾವುದೇ ರೀತಿಯ ಅಟೆಂಡೆನ್ಸನ್ನು ಪರಿಗಣಿಸುವುದಿಲ್ಲ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಏನಪ್ಪ ಇನ್ನು ಯಾರು ಕೂಡ ಈ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ರಿ. ಜಾಯ್ನ್ ಆಗಿ ಏನಪ್ಪ ಇದ್ರ ನೋಟ್ಸ್ಗಳನ್ನ ಎಲ್ಲ ನೀವು ಏನಪ್ಪ ನಾನು ಹಾಕಿರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ಪ್ರಿಪೇರ್ ಮಾಡಿರಿ ಅನ್ನೋಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲೇ ನಾನು ಇವತ್ತಿನ ದಿವಸ ನಿಮಗೆ ಸಿಲೆಬಸ್ ಕಂಟೆಂಟ್ ಬಗ್ಗೆ ಕೂಡ ಏನಪ್ಪ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲೇ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಟೈಟಲ್ ಇದೆ. ಆ ಟೈಟಲ್ದೊಳಗೆ ಏನಪ್ಪ ಅಂದ್ರೆ ಮೊದಲನೇದು ಏನಪ್ಪ ಚಾಪ್ಟರ್ ಅಂತಕ್ಕಂಥದ್ದು ಅಂದರೆ ಏಕೀಕರಣ ಚಳವಳಿ ಅಂತಕ್ಕಂಥದ್ದು, ಏಕೀಕರಣ ಚಳವಳಿ ಅಂತಕ್ಕಂಥನ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲೇ ಕರ್ನಾಟಕ ರಾಜಕೀಯ ಇದರೊಳಗೆ ಏನಪ್ಪ ಅಂದ್ರೆ ಏಕೀಕರಣ ಚಳವಳಿಯ ಮತ್ತು ಹುಟ್ಟು ಮತ್ತು ಬೆಳವಣಿಗೆ ಯಾವ ರೀತಿ ಇದೆ, ಅದರದ್ದು ಬರ್ತ್ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಗ್ರೋತ್ ಅನ್ನುವಂಥದ್ದನ್ನು ಯಾವ ರೀತಿ ನಾವು ಕಂಡುಕೊಂಡ್ವಿ, ಇದರ ಚಳವಳಿ ಯಾವ ರೀತಿ ಆಯಿತು, ಕರ್ನಾಟಕ ಯಾವ ರೀತಿ ಮೈಸೂರು ಅಂತಕ್ಕಂಥ ವ್ಯವಸ್ಥೆಯನ್ನು ಒಳಗೊಂಡಿತ್ತು, ತದನಂತರ ಕರ್ನಾಟಕ ಯಾವ ರೀತಿ ಆಯಿತು ಅನ್ನುವಂಥದ್ರ ಬಗ್ಗೆ, ಅದರ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಏನಪ್ಪ ಮತ್ತು ಸಂಘಟನಾತ್ಮಕವಾಗಿ ಏನಪ್ಪ ಇದರ ಚಳವಳಿಗಳು ಯಾವ ರೀತಿ ಆಗ್ಯಾವು, ಸಾಹಿತ್ಯ ಕರ್ನಾಟಕದ ಇರ್ತಕ್ಕಂಥ ಯಾವುದೇ ರೀತಿಯ ಸಾಹಿತ್ಯಕ್ಕೂ ಕೂಡ ಏನಪ್ಪ ಹಿಂದೆ ಇರ್ತಕ್ಕಂಥದ್ದಲ್ಲ, ಮತ್ತು ಕರ್ನಾಟಕದ ಒಂದು ಇತಿಹಾಸವನ್ನು ಏನಪ್ಪ ನಾವು ಹಿಂದಿನ ಒಂದು ವ್ಯವಸ್ಥೆಯನ್ನು ಮೆಲುಕು ಹಾಕಿ ನೋಡಿದಾಗ ಸಂಸ್ಕೃತಿಯೂ ಕೂಡ ಏನಪ್ಪ ಹಿಂದಿರ್ತಕ್ಕಂಥ ಒಂದು ವ್ಯವಸ್ಥೆ ನಾಡಲ್ಲ. ಹಾಗಾಗಿ ಅದರ ಯಾವ ರೀತಿಯ ಚಳವಳಿಗಳು ಅದು ಮತ್ತು ಅದು ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋಂಥದ್ದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಇದರೊಳಗನೆ ಎರಡನೇದು ಏನಪ್ಪ ಅಂದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಿತಿ, ಈ ಕರ್ನಾಟಕದ ಒಂದು ಜಿಯೋಗ್ರಫಿಕ್ ಏನಪ್ಪ ಅಂದ್ರೆ ಸಿಚುವೇಶನ್ ಏನಿದೆ, ಒಂದು ಕರ್ನಾಟಕದ ಪರಿಸ್ಥಿತಿಯೊಳಗೆ ಏನಪ್ಪ ಅಂದ್ರೆ ಜಿಯೋಗ್ರಫಿಕಲ್ ನಾವೇನಪ್ಪ ಯಾವ ರೀತಿ ಕಂಡುಕೊಳ್ತಾ ಇದ್ದೀವಿ ಅನ್ನೋಂಥನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ರಾಜಕೀಯ ಗಾತ್ರ ಯಾವ ರೀತಿ ಇದೆ ಮತ್ತು ಏನಪ್ಪ ಆಡಳಿತಾತ್ಮಕವಾಗಿ ಏನಪ್ಪ ಸ್ವಾಭಾವಿಕವಾಗಿರ್ತಕ್ಕಂಥ ಹಲವಾರು ಖನಿಜ ಸಂಪತ್ತುಗಳನ್ನು ದ ನ್ಯಾಚುರಲ್ ರಿಸೋರ್ಸ್ ಅಂತಕ್ಕಂಥ ನಾವೇನು ಕರಿತಾ ಇದ್ದೀವಿ. ಇಲ್ಲೇ ಮಾನವ ಸಂಪನ್ಮೂಲಗಳ ಬಗ್ಗೆ, ನ್ಯಾಚುರಲ್ ರಿಸೋರ್ಸ್ ಬಗ್ಗೆ, ಅಂದರೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯವು ಕೂಡ ಏನಪ್ಪ ಬೇರೆ ಬೇರೆ ರಾಜ್ಯಗಳನ್ನು ಹೋಲಿಸಿ ನೋಡಿದಾಗ ಕರ್ನಾಟಕ ರಾಜ್ಯವು ಕೂಡ ಯಾವುದರಲ್ಲಿಯೂ ಕೂಡ ಏನಪ್ಪ ಬಡತನವಾಗಿರ್ತಕ್ಕಂಥ ರಾಜ್ಯವಲ್ಲ. ಯಾಕಂದರೆ ಇಲ್ಲಿಯೂ ಕೂಡ ಏನಪ್ಪ ಹೇರಳವಾಗಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಅದರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ.
ಇಷ್ಟು ಏನಪ್ಪ ಅಂದ್ರೆ ನಮ್ಮ 1ನೇ ಚಾಪ್ಟರ್ ಒಳಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಇನ್ನು 2ನೇ ಚಾಪ್ಟರ್ ಕೂಡ ಏನಪ್ಪ ಅಂದ್ರೆ ಈಗಾಗಲೇ ನೀವೇನಪ್ಪ ಅಂದ್ರೆ ಮೊದಲನೇ ಸೆಮೆಸ್ಟರ್ ಒಳಗೆ ಏನಪ್ಪ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಿದಿರಿ. ಅದರೊಳಗೆ ಈಗಾಗಲೇ ಏನಪ್ಪ ಅಂದ್ರೆ 5 ಚಾಪ್ಟರ್ಗಳನ್ನ ಅಧ್ಯಯನ ಮಾಡಿದಿರಿ. ಈಗಾಗಲೇ ಏನಪ್ಪ 3rd ಸೆಮೆಸ್ಟರ್ ಒಳಗೆ ದ ಇಂಡಿಯನ್ ಗೌರ್ನಮೆಂಟನ್ನು ಅಧ್ಯಯನ ಮಾಡಿದಿರಿ. ಈಗ ದ ಸ್ಪೆಸಿಫಿಕ್ ಆಗಿ ಏನಪ್ಪ ಅಂದ್ರೆ ಇಟ್ಸ್ ಎ ಕರ್ನಾಟಕ ಗೌರ್ನಮೆಂಟ್ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ 2ನೇ ಚಾಪ್ಟರ್ ಕೂಡ ಏನಪ್ಪ ಅಂದ್ರೆ ದ ವೆರಿ ಈಸಿ ಏನಪ್ಪ ಚಾಪ್ಟರ್. ಅದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು, ದ ಸ್ಟೇಟ್ ಗೌರ್ನಮೆಂಟ್. ಅಲ್ಲೇ ದ ಸ್ಟೇಟ್ ಗೌರ್ನಮೆಂಟ್ ಒಳಗೆ ಏನಪ್ಪ ಅಂದ್ರೆ ಒಂದು ಸಬ್ ಪಾಯಿಂಟ್ ಬರುವಂಥದ್ದು ಏನಪ್ಪ ಅಂದ್ರೆ ಕಾರ್ಯಾಂಗ, ದ ಎಕ್ಸಿಕ್ಯೂಟಿವ್. ಆ ಎಕ್ಸಿಕ್ಯೂಟಿವ್ ಒಳಗೆ ಏನಪ್ಪ ಅಂದ್ರೆ ಯಾರು ಬರ್ತಾರೆ ರೀ? ಹಾಗಾದರೆ ಒಂದು ರಾಜ್ಯಪಾಲರು ಅಂದರೆ ಗವರ್ನರ್, ದ ಚೀಫ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ. ಗವರ್ನರ್, ಚೀಫ್ ಮಿನಿಸ್ಟರ್, ದ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್, ಇವರೆಲ್ಲ ಏನಪ್ಪ ಅಂದ್ರೆ ಕಾರ್ಯಾಂಗದೊಳಗೆ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಶಾಸಕಾಂಗದ ಬಗ್ಗೆ, ದ ಲೆಜಿಸ್ಲೇಚರ್ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಆ ಲೆಜಿಸ್ಲೇಚರ್ ಒಳಗೆ ಏನಪ್ಪ ಅಂದ್ರೆ ಯಾವ ರೀತಿ ಶಾಸಕಾಂಗದ ರಚನೆ ಆಗತ್ತೆ, ದ ಸ್ಟ್ರಕ್ಚರ್ ಆಫ್ ಏನಪ್ಪ ಅಂದ್ರೆ ಲೆಜಿಸ್ಲೇಚರ್ ಅಂತಕ್ಕಂಥದ್ದು. ಒಂದು ಶಾಸಕಾಂಗದ ಹುಟ್ಟು ಯಾವ ರೀತಿ ಆಗತ್ತೆ ಅನ್ನೋಂಥನ ನಾವು ಅಧ್ಯಯನ ಮಾಡಬೇಕು. ಮತ್ತು ಆ ಏನಪ್ಪ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ಇದಾವೆ, ಒಂದು ಶಾಸಕಾಂಗದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ವಿಧಾನಸಭೆ, ದ ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್ ಬಗ್ಗೆಯೂ ಕೂಡ ನಾವೇನು ಮಾಡಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ. ಇದು 2ನೇ ಚಾಪ್ಟರ್ನ ಒಳಗೊಂಡಿರ್ತಕ್ಕಂಥದ್ದು. ಇದರೊಳಗೆ 2ನೇ ಚಾಪ್ಟರ್ ಒಳಗೂ ಕೂಡ ಏನಪ್ಪ ಅಂದ್ರೆ ಇನ್ನೂ ಒಂದು ಬರುತ್ತೆ. ಏನನ್ನ ಅಂತಂದರೆ ರಾಜ್ಯದ ಹೈಕೋರ್ಟ್, ದ ಜುಡಿಷಿಯಲ್ ಸಿಸ್ಟಮ್ ಇನ್ ಕರ್ನಾಟಕ. ಅದರೊಳಗೆ ಏನಂತಾರೆ ಹೈಕೋರ್ಟ್ ಅಂತಕ್ಕಂಥದ್ದಿದೆ. ಆ ಹೈಕೋರ್ಟ್ದ ರಚನೆ ಯಾವ ರೀತಿ ಆಗತ್ತೆ ಮತ್ತು ಅದರ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ಅದಾವು ಅನ್ನುವಂಥನ ನಾವು ಅಧ್ಯಯನ ಮಾಡಬೇಕಾಗಿದೆ. ಇಷ್ಟು ಏನಂತಾರೆ 2ನೇ ಚಾಪ್ಟರ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇನ್ನು 3ನೇ ಚಾಪ್ಟರ್ ಏನೇನು ಒಳಗೊಂಡಿದೆ, 3rd ಚಾಪ್ಟರ್ ಅನ್ನುವಂಥದ್ದು ಅಂದರೆ ಸಾಮಾನ್ಯವಾಗಿ ಏನಂತಾರೆ ಇಟ್ಸ್ ಎ ಪಾರ್ಟಿ ಸಿಸ್ಟಮ್ ಅನ್ನುವಂಥದ್ದನ್ನು ಕರಿತೀವಿ. ಪಕ್ಷ ಪದ್ಧತಿ. ಈಗಾಗಲೇ ಏನಪ್ಪ ಏನು ಸರ್ ನಾವು 3rd ಸೆಮೆಸ್ಟರ್ ಕೂಡ ಏನಪ್ಪ ನಾವು ಪಾರ್ಟಿ ಸಿಸ್ಟಮನ್ನು ಕಲ್ತಿದ್ದೀವಿ ಅಂತ ನೀವು ಅಂದರೆ ಸಾಮಾನ್ಯವಾಗಿ ಏನಪ್ಪ 3rd ಸೆಮೆಸ್ಟರ್ ನೀವು ಕಲ್ತಿದ್ದೇನಪ್ಪ ಇಂಡಿಯನ್ ಗೌರ್ನಮೆಂಟದ ಪಾರ್ಟಿ ಸಿಸ್ಟಮನ್ನು ಕಲ್ತಿದ್ರಿ. ಅಂದರೆ ಆಲ್ ಓವರ್ ಇಂಡಿಯಾ ಏನಪ್ಪ ಪಾರ್ಟಿ ಸಿಸ್ಟಮ್ ಯಾವ ರೀತಿ ಅನ್ನುವಂಥನ್ನು ನಾವು ಅಧ್ಯಯನ ಮಾಡಿದರೆ, ದ ಸ್ಪೆಸಿಫಿಕ್ ಆಗಿ ಏನಪ್ಪ ಕರ್ನಾಟಕದ ಪಾರ್ಟಿ ಸಿಸ್ಟಮ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲೇ ಕರ್ನಾಟಕದ ರಾಜಕೀಯ ಪಕ್ಷಗಳು ಯಾವ ರೀತಿ ಅದಾವು, ಕರ್ನಾಟಕದೊಳಗೆ ಏನಪ್ಪ ಪೊಲಿಟಿಕಲ್ ಪಾರ್ಟೀಸ್ ಅನ್ನುವಂಥದ್ದನ್ನ ಯಾವ ರೀತಿ ಅದಾವು ಅನ್ನೋದನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಇದರೊಳಗೆ ಏನಪ್ಪ ಮೊದಲನೇದಾಗಿ ಏನಪ್ಪ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಅದೇ ರೀತಿಯಾಗಿ ಏನಪ್ಪ ಭಾರತೀಯ ಜನತಾ ಪಕ್ಷ ಅಂದರೆ BJP ಅಂತಕ್ಕಂಥದ್ದನ್ನು ಕಂಡುಕೊಳ್ತೀವಿ. ಅದೇ ರೀತಿ ಏನಪ್ಪ JDS, ಅಲ್ಲೇ ಜನತಾದಳದ ಬಗ್ಗೆಯೂ ಕೂಡ ನಾವು ಕಂಡುಕೊಳ್ಳುವಂಥದ್ದು. ಇಷ್ಟು ಪಕ್ಷ ಪದ್ಧತಿಗಳ ಬಗ್ಗೆ ಕರ್ನಾಟಕದಲ್ಲಿ ದ ಮೇಜರ್ ರೂಲ್ ಆಫ್ ಪಾರ್ಟೀಸ್ ಏನಪ್ಪ ದ 3 ಪಾರ್ಟಿಗಳನ್ನ ಕಾಣ್ತೀವಿ. ಅದು ಏನಪ್ಪ ಒಂದು ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ, ಒಂದು BJP ಬಗ್ಗೆ, ಒಂದು JDS ಬಗ್ಗೆ. ಇವುಗಳ ಬಗ್ಗೆ ಏನಪ್ಪ ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ ಹಾಗೂ ರಾಜಕೀಯ ಅಂತಕ್ಕಂಥದ್ದು, ಅಂದರೆ ದ ಕೋಲಿಷನ್ ಗೌರ್ನಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಅನ್ನುವಂಥದ್ದು. ಇವತ್ತು ನಾವು ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಅದ್ರ ಬಗ್ಗೆ ನಾವು ಏನಪ್ಪ ಅಂದ್ರೆ ಕರ್ನಾಟಕದೊಳಗಿರ್ತಕ್ಕಂಥ ಕೋಲಿಷನ್ ಗೌರ್ನಮೆಂಟ್ ಯಾವ ರೀತಿ ಆಗೈತಿ, ಅದರ ಏನಪ್ಪ ಅಂದ್ರೆ ರಾಜಕೀಯದ ಚಿತ್ರಣ ಯಾವ ರೀತಿ ಆಗೈತಿ ಅನ್ನೋಂಥನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಇನ್ನು 4ನೇ ಚಾಪ್ಟರ್ ಏನಪ್ಪ ಅಂದ್ರೆ ನಾವು ಹೋಗಬೇಕಾಗಿದೆ. ಹಾಗಾದರೆ 4ನೇ ಚಾಪ್ಟರ್ ಒಳಗೆ ಏನಪ್ಪ ಅಂದ್ರೆ ಇಲ್ಲೇ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ನಾವು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅನ್ನುವಂಥನ್ನ ಕರಿತೀವಿ. ಅಂದರೆ ಸ್ಥಳೀಯ ಸರ್ಕಾರ ಅಂತ ಕರಿತೀವಿ ರೀ. ಏನ್ರಿ ಸ್ಥಳೀಯ ಸರ್ಕಾರ. ಇಲ್ಲೇ ಸಾಮಾನ್ಯವಾಗಿ ಏನಪ್ಪ ನಾವು ಶಾರ್ಟ್ ಫಾರ್ಮ್ ಆಗಿ ಏನಪ್ಪ ಅಂದ್ರೆ ULB ಆ್ಯಂಡ್ RLB ಅಂತ ಕರಿತೀವಿ. ULB ಆ್ಯಂಡ್ RLB ಅಂತಕ್ಕಂಥದ್ದು ಅಂದರೆ ಇಲ್ಲೇ ಸ್ಥಳೀಯ ಸರ್ಕಾರಗಳನ್ನ 2 ರೀತಿಯೊಳಗೆ ನಾವು ಪರಿಗಣಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಭಾರತೀಯ ಸಂವಿಧಾನದ 73ನೇ ತಿದ್ದುಪಡಿ ಹಾಗೂ 74ನೇ ತಿದ್ದುಪಡಿಯ ಮೂಲಕ
ಅಮೆಂಡ್ಮೆಂಟ್ 73 ಆ್ಯಂಡ್ 74 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದೊಳಗೆ ಏನನ್ನು ಹೇಳುತ್ತೆ ಅಂತಾರೆ, ಒಂದು ಏನಪ್ಪ ಅಂದರೆ 73ನೇ ತಿದ್ದುಪಡಿ ಏನಪ್ಪ ULB ಬಗ್ಗೆ RLB ಬಗ್ಗೆ ಹೇಳುತ್ತೆ. ಅದೇ ರೀತಿ 74ನೇ ತಿದ್ದುಪಡಿ ಏನಪ್ಪ ಅಂದ್ರೆ ULB ಬಗ್ಗೆ ಹೇಳುತ್ತೆ. ಏನು ಸರ್ ULB ಆ್ಯಂಡ್ RLB ಅಂತಕ್ಕಂಥ ಡಿಕೋಡ್ನೊಳಗೆ ಹೇಳ್ತಾ ಇದ್ರಿ ಅಂತಂದರೆ, ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ULB ಅಂತ ಅನ್ನುವಂಥದ್ದು ಏನಪ್ಪ ಅರ್ಬನ್ ಲೋಕಲ್ ಬಾಡೀಸ್ಗಳಂತ ಅನ್ನುವಂಥ ನಾವು ಕರಿತಾ ಇದ್ದೀವಿ. ULB ಅಂದ್ರೆ ಏನ್ರಿ? ಅರ್ಬನ್ ಲೋಕಲ್ ಬಾಡೀಸ್ ಅಂತ ನಾವು ಕರಿತೀವಿ. ನಗರ ಸ್ಥಳೀಯ ಸರ್ಕಾರಗಳು ಅಂದರೆ ನಿಮ್ಮ ಮುನ್ಸಿಪಾಲ್ಟಿಗಳಿರ್ಬೋದು, ಪುರಸಭೆ ಇರ್ಬೋದು, ನಗರಸಭೆಗಳಿರ್ಬೋದು, ಮಹಾನಗರ ಸಭೆಗಳು ಏನಪ್ಪ ಅಂದ್ರೆ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ULB ಒಳಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೇ. ಇನ್ನು RLB ಅಂತಕ್ಕಂಥದ್ದು ಒಂದು ಏನಪ್ಪ ಡಿಕೋಡನ್ನು ಹಾಕಿದ್ರಿ ಸರ್ ನೀವು ಅಂತಂದರೆ, ಸಾಮಾನ್ಯವಾಗಿ ಏನಪ್ಪ ರೂರಲ್ ಲೋಕಲ್ ಬಾಡೀಸ್ಗಳನ್ನು ನಾವು ಕಾಣ್ತೀವಿ. ರೂರಲ್ ಲೋಕಲ್ ಬಾಡೀಸ್ ಅಂತಕ್ಕಂಥದ್ದು ಅಂದರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಗಳಿಗೆ ಏನಪ್ಪ ಅಂದ್ರೆ ನಾವು RLB ಒಳಗೆ ಬರುತ್ತೆ. ಅಂದರೆ ಸುಮಾರು ಏನಪ್ಪ 73ನೇ ತಿದ್ದುಪಡಿ ಏನಪ್ಪ RLB ಬಗ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಏನಪ್ಪ ಗ್ರಾಮ ಪಂಚಾಯತಿ ಯಾವ ರೀತಿ ಇರಬೇಕು, ಗ್ರಾಮ ಪಂಚಾಯತಿಗೆ ಏನಪ್ಪ ಅಂದ್ರೆ ಎಷ್ಟು ಏನಪ್ಪ ಅಂದ್ರೆ ವೋಟರ್ಸಿಗೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಬೇಕು, ಒಂದು ಪಂಚಾಯತಿ ಅಂದರೆ ಎಷ್ಟು ಸದಸ್ಯರನ್ನು ಒಳಗೊಂಡಿರಬೇಕು, ಅದರ ಅಧಿಕಾರಾವಧಿ ಏನು, ಅದರ ಏನಪ್ಪ ಅಂದ್ರೆ ಅದರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಏನು, ಅದರ ಎಲ್ಲದರ ಬಗ್ಗೆ ಕೂಡ ಏನು ಮಾಡುತ್ತೆ ಹೇಳ್ಕೊಡುತ್ತೆ. 73ನೇ ತಿದ್ದುಪಡಿ ಒಳಗೆ ಗ್ರಾಮ ಪಂಚಾಯತಿ ಬಗ್ಗೆ ಹೇಳುತ್ತೆ, ತಾಲೂಕು ಪಂಚಾಯತಿ ಬಗ್ಗೆ ಹೇಳುತ್ತೆ, ಮತ್ತು ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಬಗ್ಗೆ ಕೂಡ ಹೇಳ್ತಕ್ಕಂಥದ್ದು ಕಾಣ್ತೀವಿ. ಅದೇ ರೀತಿ ಏನಪ್ಪ 74ನೇ ತಿದ್ದುಪಡಿ ಅನ್ನುವಂಥದ್ದು ಏನೇನು ಹೇಳುತ್ತೆ ಅಂತಂದರೆ ನಗರ ಪುರಸಭೆ, ನಗರಸಭೆ ಮತ್ತು ಮಹಾನಗರ ಸಭೆ ಅಂತಕ್ಕಂಥವುಗಳನ್ನು ಏನದವಲ್ಲ ಅದರ ಬಗ್ಗೆ 74ನೇ ತಿದ್ದುಪಡಿ ಮಾಡತ್ತಪ್ಪ ಭಾರತೀಯ ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಏನಪ್ಪ ಈ 73 ಮತ್ತು 74ನೇ ತಿದ್ದುಪಡಿಗೆ ಸಂಬಂಧಿಸಿರ್ತಕ್ಕಂಥದ್ದು ರೀತಿಯೊಳಗೆ ಈ ULB ಆ್ಯಂಡ್ RLB ಬಗ್ಗೆ ಏನು ಮಾಡುತ್ತೆ 4ನೇ ಚಾಪ್ಟರ್ ಒಳಗೊಂಡಿದೆ. ಇನ್ನು ಕೊನೆಯ ಚಾಪ್ಟರ್ ಏನಪ್ಪ ಅಂದ್ರೆ 5ನೇ ಚಾಪ್ಟರ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲೇ ಕರ್ನಾಟಕ ರಾಜ್ಯದ ಪ್ರಮುಖ ರಾಜಕೀಯ ಕೆಲವೊಂದಿಷ್ಟು ಸಂಗತಿಗಳದಾವು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಕೆಲವೊಂದಿಷ್ಟು ಏನಪ್ಪ ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಸಂಗತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಏನನ್ನ ಅಂತಂದರೆ ಸಾಮಾನ್ಯವಾಗಿ ಏನಪ್ಪ ಗಡಿತಂಟೆಗಳದಾವೆ ನಮ್ಮಲ್ಲಿ. ಇಂಟರ್ನಲ್ ಏನಪ್ಪ ಸಾಮಾನ್ಯವಾಗಿ ಏನಪ್ಪ ನಮ್ಮಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಏನಪ್ಪ ಕರ್ನಾಟಕ ಗಡಿ ವಿವಾದ ಇದೆ. ಗಡಿ ವಿವಾದಗಳನ್ನ ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ಒಳಗೆ ಏನಪ್ಪ ಮಹಾರಾಷ್ಟ್ರ ಮತ್ತು ಏನಪ್ಪ ಇದ್ರೊಳಗೆ ಕಾಣ್ತೀವಲ್ಲ ಬೆಳಗಾವಿ MES ದಾಂಧಲೆಗಳು ನಡೀತಾವು. ಮೇಲಿಂದ ಮೇಲೆ ಏನಪ್ಪ ಮಹಾರಾಷ್ಟ್ರ ಬೆಳಗಾವಿ ನಮ್ಮದು ಅಂತಕ್ಕಂಥದ್ದನ್ನು ಹೇಳುತ್ತೆ. ಕರ್ನಾಟಕ ಏನಪ್ಪ ಅಂದ್ರೆ ನಾವೆಲ್ಲ ಏನಪ್ಪ ನಾವು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅನ್ನುವಂಥದ್ದು ನಾವು ಕಾಣ್ತೀವಿ, ಗಡಿ ವಿವಾದಗಳನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಕೇರಳ ಮತ್ತು ಕರ್ನಾಟಕ ನಡುವೆ ಏನಪ್ಪ ಕಾಸರಗೋಡು ವಿವಾದ ಇದೆ, ಕಾಸರಗೋಡು ವಿವಾದಗಳನ್ನ ಕಾಣ್ತೀವಿ. ಈ ರೀತಿ ಏನಪ್ಪ ಹಲವಾರು ಗಡಿ ವಿವಾದಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ನೀರಿನ ತಂಟೆಗಳದಾವೆ ನಮ್ಮಲ್ಲಿ. ನೀರಿನ ತಂಟೆ ಅಂದರೆ ಏನ್ರಿ ಸರ್, ನಾವು ದಿನ ಮುಂಜಾನೆ ಕೂಡ ಏನಪ್ಪ ಊರೊಳಗೆ ನಳದ ನೀರು ತುಂಬ್ತೀವಲ್ಲ ಅದ್ರ ತಂಟೆ ಏನ್ರಿ? ಇಲ್ಲ, ಅದೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಕಾವೇರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಮಲ್ಲಪ್ರಭಾ ನದಿ ಆಗಿರ್ಬೋದು, ಇಂಥ ಏನಪ್ಪ ದೊಡ್ಡ ದೊಡ್ಡ ನದಿಗಳ ಬಗ್ಗೆಯೂ ಕೂಡ ಏನಪ್ಪ ಹಲವಾರು ತಂಟೆಗಳನ್ನ ನಾವು ಕಾಣ್ತೀವಿ, ವಿವಾದಗಳದಾವೆ. ಇವತ್ತು ಕಾವೇರಿ ವಿವಾದ, ತಮಿಳುನಾಡು ಮತ್ತು ಕರ್ನಾಟಕ ವಿವಾದಗಳನ್ನ ಏನಪ್ಪ ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನಾವು ಕಂಡುಕೊಳ್ತೀವಿ. ಕೃಷ್ಣಾ ನದಿಗಾಗಿ ಏನಪ್ಪ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವರ್ಕ ವಿವಾದಗಳದಾವೆ. ಮಹದಾಯಿ ವಿವಾದಕ್ಕಾಗಿ ಏನಪ್ಪ ಮಲ್ಲಪ್ರಭಾ ನದಿಗಾಗಿ ಏನಪ್ಪ ಮಹದಾಯಿ ವಿಚಾರಕ್ಕಾಗಿ ಏನಪ್ಪ ಮಹಾರಾಷ್ಟ್ರ ಮತ್ತು ಗೋವಾ ಅಂತಕ್ಕಂಥ ನಡುವರ್ಕ ಕರ್ನಾಟಕ ವಿವಾದಗಳದಾವೆ. ಇಂಥದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲೇ ಹಿಂದುಳಿದ ವರ್ಗದ ಆಂದೋಲನ, ಕರ್ನಾಟಕದ ರಾಜಕೀಯ ಜಾತಿ ರಾಜಕಾರಣ ಅಂತಕ್ಕಂಥ ಬಗ್ಗೆ ಯಾವ ರೀತಿ ಐತಿ, ಇಲ್ಲೇ ಜಾತಿ ರಾಜಕಾರಣ ಯಾವ ರೀತಿಯನ್ನು ನಾವು ಕಾಣ್ತೀವಿ, ದ ಕಾಸ್ಟ್ ಪೊಲಿಟಿಕ್ಸ್ ಅಂತಕ್ಕಂಥದ್ದು, ಅದ್ರ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂತಾರೆ ಇನ್ನು ಕೊನೆಯದಲ್ಲಾಗಿ ಲಾಸ್ಟ್ ಏನಪ್ಪ ಇಲ್ಲಿ ಗವರ್ನೆನ್ಸ್ ಅಂತಕ್ಕಂಥದ್ದು, ಆಡಳಿತ ಅಂದರೆ ಸಾಮಾನ್ಯವಾಗಿ ಆಡಳಿತ ಅಂದರೆ ಇವತ್ತಿನ ಎಲ್ಲ ವ್ಯವಸ್ಥೆ ಒಳಗೆ ಏನಪ್ಪ ಅಂದ್ರೆ ಇಡೀ ದೇಶ ಮತ್ತು ಇಡೀ ಪ್ರಪಂಚವೂ ಕೂಡ ಏನಪ್ಪ ಅಂದ್ರೆ ಈ ಮಾಡರ್ನೈಜೇಷನ್ಗೆ ಏನಪ್ಪ ಅಂದ್ರೆ ನಾವು ಆಗ್ತಾ ಇದ್ದೀವಿ. ಆ ದೃಷ್ಟಿಕೋನದೊಳಗೆ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಹಿಂದೆ ಇರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಏನಪ್ಪ ಅಂದ್ರೆ ಇವತ್ತಿನ ಕಾಲಾವಧಿ ಒಳಗೆ
ಇಲ್ಲ ಅನ್ನುವಂಥದ್ದನ್ನು ನಾವು ಪರಿಗಣಿಸ್ಬೋದು. ಯಾಕೆ ಅಂದರೆ ಹಿಂದೆ ಇರ್ತಕ್ಕಂಥ ವ್ಯವಸ್ಥೆ ಇವತ್ತಿರ್ತಕ್ಕಂಥ ವ್ಯವಸ್ಥೆ ಲಾಟ್ ಆಫ್ ಡಿಫ್ರೆನ್ಸಸನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಸಾಮಾನ್ಯವಾಗಿ ಏನಂತಾರೆ ಕರ್ನಾಟಕ ಸರ್ಕಾರವು ಅಥವಾ ಕರ್ನಾಟಕ ರಾಜ್ಯವೂ ಕೂಡ ಏನಪ್ಪ ಅಂದ್ರೆ ಈ ಗವರ್ನೆನ್ಸನ್ನು ಯಾವ ರೀತಿ ಒಳಗೊಂಡಿದೆ ಅನ್ನೋಂಥನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕೆ ಸಾಮಾನ್ಯವಾಗಿ ಏನಂತಾರೆ ಈ ಭೂಮಿ ಡಿಜಿಟಲ್ ಅಂತಕ್ಕಂಥ ರೆಕಾರ್ಡನ್ನು ನಾವು ಕಾಣ್ತಾ ಇದ್ದೀವಿ. ಅದರೊಳಗೆ ಏನಪ್ಪ ಅಂದ್ರೆ ಭೂಮಿ ಅಂತಕ್ಕಂಥದ್ದನ್ನು ಏನಪ್ಪ ಅಂದ್ರೆ ಕರ್ನಾಟಕದಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಕ್ಕಂಥವುಗಳದಾವು. ಸಕಾಲ ಅಂತಕ್ಕಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವುಗಳನ್ನ ಕಾಣ್ತೀವಿ. ಇಂಥವುಗಳನ್ನ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಯಾವ ರೀತಿ ಅದಾವು, ಏನನ್ನು ಒಳಗೊಂಡಿದೆ, ಈ ಗವರ್ನೆನ್ಸ್ ಬಗ್ಗೆಯೂ ಕೂಡ ಏನಪ್ಪ ಅಂದ್ರೆ ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ಇನ್ನುಳಿದ ರಾಜ್ಯಗಳನ್ನು ಹೋಲಿಸಿ ನೋಡಿದಾಗ ಕರ್ನಾಟಕದ ಏನಪ್ಪ ಅಂದ್ರೆ ಈ ಗವರ್ನೆನ್ಸ್ ಯಾವ ರೀತಿ ಇದೆ ಅಂತಲೂ ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ. ಇಷ್ಟು ಏನಪ್ಪ ಅಂದ್ರೆ ನಿಮ್ಮ 4ನೇ ಸೆಮೆಸ್ಟರ್ಗೆ ಸಂಬಂಧಿಸಿರ್ತಕ್ಕಂಥ ಸಿಲೆಬಸ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳೇ. ದ ವೆರಿ ಈಜಿ ಸಬ್ಜೆಕ್ಟ್ ಏನಪ್ಪ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್. ಹಾಗಾಗಿ ಏನಪ್ಪ ಅಂದ್ರೆ ತಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾನು ಬರೀ ಈಜಿ ಅಂತನ್ನುವಂಥದ್ದನ್ನು ನೀವು ಹೇಳಿದುಕೊಳ್ಳಿ ಏನಪ್ಪ ಅಂದ್ರೆ ಅದನ್ನು ನೆಗ್ಲಿಜೆನ್ಸಿ ಮಾಡುವಂತಿಲ್ಲ. ಯಾಕಂದರೆ ನೀವು ಏನು ಯಾವ ಸೆಮೆಸ್ಟರ್ದೊಳಗೆ ಏನಪ್ಪ ಅಂದ್ರೆ ನಿಮ್ಮ ಸ್ಕೋರ್ ಕಡಿಮೆ ಆಗಿರುತ್ತೆ, ಇಂಥ ಒಂದು ಈಜಿ ಏನಪ್ಪ ಅಂದ್ರೆ ಬಂದಿರತಕ್ಕಂಥ ಸೆಮೆಸ್ಟರ್ ಸಬ್ಜೆಕ್ಟ್ನೊಳಗೆ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ರಿಸಲ್ಟನ್ನು ಏನು ಮಾಡಬೇಕು, ಇಂಪ್ರೂವ್ ಮಾಡ್ಕೋಬೇಕಾಕತಿ. ಹಾಗಾಗಿ ತಾವೆಲ್ಲ ದಯವಿಟ್ಟು ಏನಪ್ಪ ಅಂದ್ರೆ ಪರೀಕ್ಷೆಯನ್ನು ಮುಗಿಸಿದ್ರೂ ಕೂಡ ಅಥವಾ ಪರೀಕ್ಷೆಯನ್ನು ಮುಗದೇ ಇದ್ದರೂ ಕೂಡ ನಾವೇನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಕ್ಲಾಸ್ಗಳನ್ನು ಕೂಡ ಏನಪ್ಪ ಅಂದ್ರೆ ತಾವೆಲ್ಲರೂ ಕೂಡ ದಯವಿಟ್ಟು ಏನು ಮಾಡಿರಿ, ಅಲ್ಲೇ ನೀವು ಆನ್ಲೈನ್ ಕ್ಲಾಸನ್ನು ನೋಡಿಕೊಳ್ರಿ, ಅಧ್ಯಯನ ಮಾಡಿರಿ. ಯಾಕಂತಂದರೆ ಮುಂದೆ ನೀವು ಕ್ಲಾಸಿಗೆ ಆಫ್ಲೈನ್ಗೆ ಅಟೆಂಡ್ ಆದ್ಕೊಂಡು ನಾವು ಏನು ಮಾಡ್ತೀವಿ, ಆನ್ಲೈನ್ನೊಳಗೆ ನಾನು ಇದು ಹೇಳಿದ್ದೀನಿ, ಮುಂದುವರೆದ ಭಾಗವನ್ನು ಹೇಳ್ತೀನಿ ಅನ್ನೋಂಥದ್ದು. ನಮ್ಗೆ ಮುಂದೆ ಏನು ಬರುತ್ತೆ ಅಂತಾರೆ, ಇಲ್ಲಿ ವರ್ಕಿಂಗ್ ಡೇ ಎಂಡ್ ಅಂತಕ್ಕಂಥದ್ದು ಇರುತ್ತಲ್ಲ, ಅದು ನಮಗೆ ಪ್ರೆಷರ್ ಆಗ್ತಿರುತ್ತೆ. ಅಂದರೆ ಅಷ್ಟರೊಳಗೆ ನಿಮ್ಮ ಎಲ್ಲ ವರ್ಕಿಂಗ್ ಡೇ ಒಳಗೆ ನಮ್ಮ ಸಿಲೆಬಸನ್ನು ಮುಗಿಸ್ಬೇಕಾಕತಿ. ಆ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳು ದಯವಿಟ್ಟು ತಾವೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಈ ಆನ್ಲೈನ್ ಕ್ಲಾಸಿನ ಸಂಬಂಧಿಸಿರ್ತಕ್ಕಂಥದ್ದನ್ನೆಲ್ಲ ತಾವು ಅಧ್ಯಯನ ಮಾಡಿರಿ. ಅದರ ಜೊತೆಗೆ ಏನಂದ್ರೆ ನಿಮಗೇನಾದರೂ ಕೂಡ ಡಿಫಿಕಲ್ಟೀಸ್ ಇದ್ದರೂ ಕೂಡ ಏನಂದ್ರೆ ತಾವೆಲ್ಲರೂ ಏನು ಮಾಡಬೇಕು, ನನ್ನನ್ನು ಸಂಪರ್ಕಿಸಿ ನಾನು ನಿಮಗೆ ಏನು ಮಾಡ್ತೀನಿ, ನನ್ನ ಏನಂದ್ರೆ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದನ್ನು ನಾನು ಮಾಡ್ತೀನಿ. ವಿದ್ಯಾರ್ಥಿಗಳೇ ದಯವಿಟ್ಟು ಏನಪ್ಪ ಅಂದ್ರೆ ತಾವೆಲ್ಲರೂ ಕೂಡ ಈ ಕೊರೋನಾದಿಂದ ನಾವೆಲ್ಲರೂ ಮುಕ್ತರಾಗಿ ಹೊರಬರೋಣ. ಅದಕ್ಕೆ ತಾವೆಲ್ಲರೂ ಕೂಡ ಮಾಸ್ಕನ್ನು ಧರಿಸಬೇಕು, ಅದೇ ರೀತಿ ಸ್ಯಾನಿಟೈಸರ್ನ ಹಾಕಿಕೊಳ್ಬೇಕು. ಮತ್ತು ಅನಾವಶ್ಯಕವಾಗಿ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಹೊರಗಡೆಯನ್ನು ಹೋಗುವಂಥದ್ದನ್ನು ತಾವು ಮಾಡಬೇಡಿ. ಮನೆಯಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ತಂದೆ ತಾಯಿಯರ ಭವಿಷ್ಯ ನಮ್ಮೆಲ್ಲರ ಭವಿಷ್ಯವಾಗಿದೆ. ಹಾಗಾಗಿ ತಾವೆಲ್ಲ ಸೇಫ್ ಆಗಿರಬೇಕು ಅನ್ನುವಂಥದ್ದನ್ನು ನಮ್ಮ ಮಹಾವಿದ್ಯಾಲಯದ ಪರವಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.